ವಿಕಾಸ ಸೇವಾ ಸಂಸ್ಥೆಯ ಉದ್ಯೋಗ ಸೇತು ಒಂದು ಕಾರ್ಯಕ್ರಮದ ಮುಖಾಂತರ ಇದೊಂದು ಸಾಮೂಹಿಕವಾಗಿ ಒಂದಷ್ಟು ಜನರಿಗೆ ಎಲ್ಲ ಕಂಪನಿಗಳಲ್ಲಿ ತರಿಸಿ ತಾವಿದ್ದಲ್ಲಿಗೆ ಕಂಪನಿಗೆ ತರಿಸಿಕೊಂಡು ತಮಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಂಡ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಿದೆ. ಇಂಥ ಒಂದು ಸಮಾರಂಭದಲ್ಲಿ ವಿಶೇಷವಾಗಿ ನಮ್ಮ ಅಡ್ವಾನ್ಸ್ ವಿದ್ಯಾಸಂಸ್ಥೆಯ ಪ್ರಮುಖರಾಗಿ ಅದೆಷ್ಟೋ ಮಕ್ಕಳ ಬಾಳಿಗೆ ಬೆಳಕಾಗಿ ಪ್ರತಿ ವರ್ಷ ಪ್ರಗತಿಯ ಮುಖಾಂತರ ಅದೆಷ್ಟೋ ಮಕ್ಕಳಿಗೆ ಉದ್ಯೋಗವನ್ನು ತೋರಿಸಿಕೊಡುವಂತಹ ಕೈಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂಥ ನಮ್ಮವರಾದ ಮತ್ತು ಸುನೀಲ್ ಕುಮಾರ್ ಅವರ ಆತ್ಮೀಯರಾಗಿರುವಂಥ ಅಡ್ವಾನ್ಸ್ ಪ್ರತಿಷ್ಠಾನದ ಆಳ್ವಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಉದ್ಯೋಗವನ್ನ ನೀಡಬೇಕು ಅನ್ನುವಂತಹ ಚಿಂತನೆಯೊಂದಿಗೆ ಇವತ್ತು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಇವತ್ತು ಬೇರೆ ಬೇರೆ ಸಂಘ ಪರಿವಾರದಲ್ಲಿ ಕೆಲಸವನ್ನ ಮಾಡಿ ನಮ್ಮೆಲ್ಲರಿಗೊಂದು ಪ್ರೇರಣಾ ಶಕ್ತಿಯಾಗಿ ಕೆಲಸವನ್ನ ಮಾಡ್ತಿದ್ದಾರೆ. ತನ್ನ ಕಾರ್ಕಳದ ಸಾವಿರಾರು ವಿದ್ಯಾರ್ಥಿಗಳಿಗೆ ಒಂದು ಉದ್ಯೋಗವನ್ನ ನೀಡಬೇಕು, ಸಾವಿರಾರು ವಿದ್ಯಾರ್ಥಿಗಳು ತಮ್ಮ ಮನೆಯನ್ನ ಒಂದು ಉತ್ತಮ ರೀತಿಯಲ್ಲಿ ನಡೆಸಲಿಕ್ಕೆ ಸಹಕಾರ ಆಗ್ತದೆ ಅನ್ನುವಂತ ಚಿಂತನೆಯೊಂದಿಗೆ ಇವತ್ತು ಕಾರ್ಕಳದಲ್ಲಿ 1600 ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮದ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಇವತ್ತಿದ್ದೇವೆ. ಬೆಳಿಗ್ಗೆ 9 ಗಂಟೆಯಿಂದ ಕೆಲವರು 8:30 ಬಂದಿದ್ರು. 8:30 9 ಗಂಟೆಯಿಂದ ಆರಂಭವಾದಂತಹ ಈ ಸಂದರ್ಶನ ಇನ್ನೂ ಕೂಡ ಮುಂದುವರೆದಿದೆ. ಇನ್ನೊಂದು 50 ಜನ ವಿದ್ಯಾರ್ಥಿಗಳು ಸಂದರ್ಶನದಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ಒಂದು ಸಾರ್ಥಕತೆಯ ಕಾರ್ಯಕ್ರಮ ಇದು ಅಂತ ನಾನು ಭಾವಿಸಿಕೊಳ್ತೇನೆ. ಯುವಕರಲ್ಲಿ ಆತ್ಮವಿಶ್ವಾಸವನ್ನು ನಿರ್ಮಾಣ ಮಾಡಿದಂತಹ, ಯುವಕರಲ್ಲಿ ಕನಸುಗಳನ್ನು ಹುಟ್ಟು ಹಾಕಿದಂತಹ, ಯುವಕರಲ್ಲಿ ಭರವಸೆಯನ್ನು ಮೂಡಿಸಿದಂತಹ ಕಾರ್ಯಕ್ರಮ ಇದು. ಉದ್ಯೋಗ ಸೇತು ಕೇವಲ ಯಾರಿಗೋ ವಿದ್ಯಾಭ್ಯಾಸವನ್ನು ಮಾಡಿದಂತಹ ಯುವಕರಿಗೆ ಉದ್ಯೋಗವನ್ನು ಮಾತ್ರ ಕಲ್ಪಿಸಿದ್ದಲ್ಲ, ಯುವಕರಿಗೆ ಒಂದು ಆತ್ಮವಿಶ್ವಾಸವನ್ನು ನಿರ್ಮಾಣ ಮಾಡಿದೆ, ಕನಸುಗಳನ್ನು ಹುಟ್ಟು ಹಾಕಿದೆ, ಭರವಸೆಯನ್ನು ನಿರ್ಮಾಣ ಮಾಡಿದೆ ಅಂತ ನಾನು ಭಾವಿಸ್ತೇನೆ. ನಾವು ಆರಂಭದಲ್ಲಿ ಇದಕ್ಕೆ ಅರ್ಜಿಗಳನ್ನು ಆಹ್ವಾನ ಮಾಡಬೇಕು ಅಂತೇಳಿ ಆನ್ಲೈನ್ ನಲ್ಲಿ ಕರೆಯನ್ನು ಕೊಟ್ಟಾಗ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮೊದಲ 2 ದಿನದಲ್ಲಿ ಆನ್ಲೈನ್ ನಲ್ಲಿ ನೀವೆಲ್ಲರೂ ಕೂಡ ಅರ್ಜಿಗಳನ್ನ ಸಲ್ಲಿಸಿದ್ರಿ. 1600ಕ್ಕೂ ಹೆಚ್ಚು ಜನ ಅರ್ಜಿಗಳನ್ನ ಸಲ್ಲಿಸಿದ್ರು. ನಂತರ ಇದನ್ನು ನಿರ್ವಹಣೆ ಮಾಡ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತಂದಾಗ ನಾವು ಅರ್ಜಿಯನ್ನ ಸ್ವೀಕಾರ ಮಾಡೋದನ್ನ 3 ದಿನದಲ್ಲಿ ಕ್ಲೋಸ್ ಮಾಡಿದ್ವಿ. ಇಲ್ಲಾಂದ್ರೆ 3000-4000ಕ್ಕೆ ಮುಟ್ತಿದ್ದೇನೋ ಗೊತ್ತಿಲ್ಲ. ಒಂದು ದಿನದಲ್ಲಿ 1500ಕ್ಕೂ ಹೆಚ್ಚು ಜನರಿಗೆ ಸಂದರ್ಶನ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವ ಕಾರಣಕ್ಕೆ ನಾವು ಅದನ್ನ ಆನ್ಲೈನ್ ಅಲ್ಲಿ ಕ್ಲೋಸ್ ಮಾಡಿದ್ವಿ. ತುಂಬಾ ಜನ ನಮಗೆ ಫೋನ್ ಮಾಡಿ ನಮಗೆ ಇವತ್ತು ಅದು ಲಿಂಕ್ ಓಪನ್ ಆಗ್ತಾ ಇಲ್ಲ, ನಮಗೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಕೊಡ್ಲಿಕ್ಕೆ ಆಗಲ್ಲ ಅಂತೇಳಿ 100 ಕರೆಗಳ ನಂತರವೂ ಕೂಡ ಬಂದಿತ್ತು. ಆ ಹಿನ್ನೆಲೆಯಲ್ಲಿಯೇ ಇವತ್ತು ನಮ್ಮ ಯುವಕರಿಗೆ ವಿಶ್ವಾಸ ನಿರ್ಮಾಣ ಆಗಲಿ ಎನ್ನುವ ಕಾರಣಕ್ಕೋಸ್ಕರನೇ ಈ ಉದ್ಯೋಗ ಸೇತು ಅನ್ನುವಂತ ಅಭಿಯಾನವನ್ನ ಮಾಡಿದ್ದು. ಬಹುಶಃ ನಮ್ಮಲ್ಲಿ ಎಲ್ಲರಿಗೂ ಒಂದು 4 ಕಂಪನಿ 5 ಕಂಪನಿ 6 ಕಂಪನಿಗಳಿಗೆ 2 ನಿಮಿಷ 3 ನಿಮಿಷ ನೀವೆಲ್ಲರೂ ಕೂಡ ಸಂದರ್ಶನವನ್ನ ಇಂಟರ್ವ್ಯೂವನ್ನ ಕೊಟ್ಟಿದ್ರಿ. ನಿಮ್ಗೊಂದು ವಿಶ್ವಾಸ ನಿರ್ಮಾಣ ಆಗಿರ್ಬೋದು. ಮತ್ತು ಇವೆಲ್ಲವೂ ಕಂಪನಿಗಳನ್ನ ನೋಡಿದಾಗ ನಾನು ಉದ್ಯೋಗ ಮಾಡಬೇಕು ಅನ್ನುವಂತ ಕನಸುಗಳು ಕೂಡ ನಿಮ್ಮ ಹತ್ರ ಪ್ರಾರಂಭ ಆಗಿದೆ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಇಂಥ ನಿಮ್ಮಿಂದ ಆಯ್ಕೆಯಾದಂತ ಒಬ್ಬ ಶಾಸಕ ನಿಮ್ ಜೊತೆಗೆ ಬೆನ್ನು ತಟ್ಟಿ ನಿಂತಾಗ ನಿಮಗೊಂದು ವಿಶ್ವಾಸದ ಭರವಸೆಯೂ ಕೂಡ ಇವತ್ತು ನಿರ್ಮಾಣ ಆಗಿದೆ. ನಾನು ಇವತ್ತು ಪಾಸ್ ಆಗಲಿಲ್ಲ ತೊಂದರೆ ಇಲ್ಲ, ಮುಂದಿನ ದಿನಗಳಲ್ಲಿ ಇವತ್ತು ಯಾರಿಗೆ ಉದ್ಯೋಗ ದೊರಕಲಿಕ್ಕೆ ಸಾಧ್ಯ ಆಗಿಲ್ಲ ಅವ್ರು ಯಾರು ವಿಚಲಿತ ಆಗುವಂತ ಅಗತ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೊಸ ಕಂಪನಿಗಳನ್ನ ಕರೆಸಿ ನಿಮ್ಮೆಲ್ಲರಿಗೂ ಕೂಡ ಉದ್ಯೋಗವನ್ನ ಕೊಡ್ಲಿಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಶಾಸಕನಾಗಿ ಒಬ್ಬ ಹಿರಿಯ ಅಣ್ಣನಾಗಿ ನಿಮಗೆ ಖಂಡಿತ ನಾನು ಮಾಡ್ಕೊಡ್ತೇನೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 360 ಜನರಿಗೆ ಸ್ಥಳದಲ್ಲೇ ಉದ್ಯೋಗದ ಆಫರ್ ಲೆಟರ್ ನ ಇವತ್ತು ನಾವು ಕೊಡ್ತಾ ಇದ್ದೇವೆ. ಸುಮಾರು 240ಕ್ಕೂ ಹೆಚ್ಚು ಜನರಿಗೆ ನಾವು ಸೆಕೆಂಡ್ ಶಾರ್ಟ್ ಲಿಸ್ಟ್ ಅನ್ನ ಮಾಡಿದವರು. ಇವತ್ತು ಅವರನ್ನ ಉಳಿದಂತವ್ರನ್ನ ಇನ್ನಷ್ಟು ಶಾರ್ಟ್ ಲಿಸ್ಟ್ ಅನ್ನ ಮಾಡಿ ಬೆಂಗಳೂರಿಗೆ ಅಥವಾ ಕಂಪನಿ ಕರೆಸ್ಕೊಂಡು ಉಳಿದಂತ ಮಾತುಕತೆಗಳನ್ನ ಮಾಡಿ ಆ 240 ಜನರಿಗೆ 8 ಜನರಿಗೆ
ಕೆಲಸ ಕೊಡಬಹುದು ಅನ್ನುವಂತ ಚರ್ಚೆಗಳು ನಡೆಯುತ್ತೆ. ಒಟ್ಟಾರೆ 600ಕ್ಕೂ ಹೆಚ್ಚು ಜನರಿಗೆ ಇವತ್ತು ಉದ್ಯೋಗದ ಭರವಸೆ ಸಿಕ್ಕಿದೆ ಎನ್ನುವಂಥದ್ದು ಈ ಕಾರ್ಯಕ್ರಮದ ಯಶಸ್ಸು ಅಂತ ನಾನು ಭಾವಿಸ್ತೇನೆ. ಉದ್ಯೋಗ ಹುಡುಕೊಂಡು ಬೇರೆ ಹೋಗ್ಲಿಕ್ಕೆ ಬಿಡಿ, ಇಂಟರ್ವ್ಯೂ ತಗೊಳ್ಬೇಕು ಅನ್ನುವ ಕಾರಣಕ್ಕೆ ಕಡೂರಿನಿಂದ ಒಬ್ಬ ಯುವಕ ಇಲ್ಲಿ ಬರ್ತಾನೆ ಅಂತಂದ್ರೆ ನಮ್ಮೂರಿನ ಯುವಕರು ಮಂಗಳೂರಿಗೆ, ಉಡುಪಿಗೆ ಹೋಗ್ಲಿಕ್ಕೆ ಯಾಕೆ ಕಿತ್ತೇಟ್ ಆಗ್ತಾ ಇದ್ರಿ? ಬಹುಶಃ ವಿಕಾಸ್ ಸೇವಾ ಸಂಸ್ಥೆ ಶಾಸಕನಾಗಿ ನಮ್ಮ ತಾಲೂಕಿನ ಯುವಕರಿಗೆ ಒಂದು ಹೊಸ ಭರವಸೆಯನ್ನ, ಹೊಸ ಕನಸುಗಳನ್ನ ಇವತ್ತು ಊಟ ಹಾಕಿದೆ ಅಂತ ನಾನು ಅನ್ಕೊಳ್ತೇನೆ. ಇವತ್ತು ವಸತಿ ವ್ಯವಸ್ಥೆ ಉಚಿತ, 3 ಹೊತ್ತು ಊಟದ ವ್ಯವಸ್ಥೆ ಉಚಿತ ಅಂತಂದಾಗ ಇದಕ್ಕಿಂತ ಒಳ್ಳೆಯ ಆಫರ್ ಅನ್ನ ಯಾವ ಕಂಪನಿಯೂ ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಕಂಪನಿಯ ಜೊತೆಗೆ ನಮ್ಮ ಸಂಸ್ಥೆ ಮಾತುಕತೆಯನ್ನು ಮಾಡಿ ನಿಮಗೆ ಈ ಅವಕಾಶವನ್ನು ಮಾಡಿಕೊಟ್ಟಿದೆ. ಈ ನೀತಿ ಸಿದ್ಧಾಂತವನ್ನು ಸ್ಪಷ್ಟವಾಗಿ ನಮ್ಮ ಸುನೀಲ್ ಅವರಿಗೆ ಇದೆ. ಅದರ ಜೊತೆಯಲ್ಲಿ ಅವರಿಗೆ ಆ ಬದ್ಧತೆ ಬೇಕು, ಬಹಳ ಒಂದು ದೂರದೃಷ್ಟಿತ್ವ ಬೇಕು, ಬಹಳಷ್ಟು ವಿಶಾಲ ಮನೋಧರ್ಮ ಬೇಕು. ಯಾವುದು ಒಳ್ಳೆ ಕೆಲಸ ಮಾಡಬೇಕು, ಒಂದು ಸಮಾಜದ ಪರಿಕಲ್ಪನೆ ಅವರಿಗೆ ಬೇಕು. ಇದು ಎಲ್ಲ ಗುಣಗಳು ಕೂಡ ಇವತ್ತು ಒಂದು ಸುನೀಲ್ ಅವರಿಗೆ ಇದ್ದುಕೊಂಡು ಈ 4 ಬಾರಿ ಅವರು ಶಾಸಕರಾಗಿದ್ದುಕೊಂಡು ಒಬ್ಬ ಮಂತ್ರಿಯಾಗಿದ್ದುಕೊಂಡು ಬಹಳ ಸಾರ್ಥಕವಂತ ಕೆಲಸವನ್ನು ಮಾಡಿಕೊಂಡಿದ್ದಾರೆ. ಉದ್ಯೋಗ ಮೇಳವನ್ನು ಇಲ್ಲಿ ಮಾಡ್ತಾ ಇರುವುದು ನನಗೆ ಬಹಳ ಸಂತೋಷ ಕೊಟ್ಟಿದೆ. ನಾವೆಲ್ಲರೂ ಈ ಒಂದು ದೇಶದಲ್ಲಿ ಜನ್ಮ ತಾಳಿದವರು, ನಾವು ಭಾಗ್ಯವಂತ. ಶಾಸಕರು ಒಂದು ದೊಡ್ಡ ಮನಸ್ಸನ್ನು ಮಾಡಿದ್ರೆ ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಇದರ ಮುಖಾಂತರ ಇವತ್ತು ವಿದ್ಯಾಭ್ಯಾಸ ಕಲಿತಂತ ಮಕ್ಕಳಿಗೆ ಒಂದು ಸರಿಯಾದ ಉದ್ಯೋಗ ಸಿಗುವಂತ ಭರವಸೆಯೂ ಕೂಡ ಅವರು ಹೇಳಿದಾಗೆ ಮೂಡಿದೆ. ಕರಾವಳಿ ನಾಡಿ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ.